ನನ್ನ ಕಾರ್ತಿಕ್ ಅವ್ರಿಗೆ ಸಂಗೀತ ಅವ್ರಿಗೆ ಕಾರ್ತಿಕ್ ಅವರು ಲೆಟರ್ ಎಲ್ಲ ಬರ್ಕೊಂಡು, ಸೊ ಅದು ನಮ್ಮ ಎಲ್ಲರ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅದು. ನಾನು ಅದು ನಿಮ್ಮ ಹೆಸರಲ್ಲದೆ ಇನ್ನು ಯಾರ ಹೆಸರು ಬರ್ದಿರೋ ಅದಕ್ಕೆ ನ್ಯಾಯ ಮಾಡ್ತಾ ಇರಲಿಲ್ಲ ಕಾರ್ತಿಕ್. ನಾನು ಎದುರುತ್ತಾ ಇದ್ದೆ, ಇದನ್ನು ಎಲ್ಲಿ ಮೂಮೆಂಟ್ ಮಾಡೋಕ್ಕೆ ಬರ್ತಿದ್ದಾಳು ಅಂತ ಅಂದ್ಕೊಂಡೆ ಅಂತ ಹೇಳ್ಬಿಟ್ಟು ಒಂದು ಅಷ್ಟು ಉದ್ದ ಡೈಲಾಗ್ ಎಲ್ಲ ಹೇಳಿದ್ರು. ಇವಾಗಾದರೂ ಸರಿ ಹೋದ್ರಲ್ಲಪ್ಪ. ಸೊ ಎಷ್ಟು ಖುಷಿ ಆಗುತ್ತೆ ಇವ್ರನ್ನ ಒಟ್ಟಿಗೆ ನೋಡೋಕ್ಕೆ ಅಂತ ನಾನು ಅಂದ್ಕೊತಿದ್ದೆ. ಇವತ್ತು ಅದು ಯಾವ ಗ್ಯಾಪಲ್ಲೂ ಹಾಲಿಗೆ ಹೋಗಿ ಒಂದು ಸ್ಪೂನು ಕಾಫಿ ಪುಡಿ ಹಾಕಿದಷ್ಟೇ ಮುಗಿದೋಯ್ತು ಕತೆ. ನಾವು ಏನು ಗೊತ್ತಾ, ವೀಕ್ಷಕರಾದಂಥ ನಾವು ಎಲ್ಲ ತಿಳ್ಕೊಂಡಿರ್ತೀವಿ, ಅವ್ರು ಹಿಂಗೆ ಮಾಡ್ತಾರೆ ಹಿಂಗೆ ಇದ್ದಾರೆ ಅಂತಲೂ ಗೊತ್ತು. ಆದರೆ ಏನು ಗೊತ್ತಾ, ಓವರ್ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಅದು ಸಂಗೀತ ಅವ್ರ ಹತ್ರ ಅಂತೂ ಮಾಡೋಕ್ಕೆ ಹೋಗಬಾರ್ದು, ಆಯಿತಾ. ನಾನು ಲೆಟ್ರ್ ಬರ್ದಿದ್ದು ಮಾತ್ರಕ್ಕೆ ನೀವು ಹೇಳಿದ್ನೆಲ್ಲ ಮರ್ತಿದ್ದೀನಿ ಅಂದ್ಕೊಂಡಿದ್ದೀರಾ ಕಾರ್ತಿಕ್? ಹಂಗೆಲ್ಲ ಕಾರ್ತಿಕ್, ಅದು ಅದೇ ಬೇರೆ ಇದೇ ಬೇರೆ ಅದೇ ಬೇರೆ. ನಂಗೊಂದು ಸತಿ ತಲೆನೇ ತಿರುಗೋಯ್ತು. ಇದು ಹಂಗಲ್ವಾ, ಇದು ಬೇರೆ ಥರನಾ ಅಂತ ಹೇಳ್ಬಿಟ್ಟು. ಸೊ ಅದು ಯಾವ್ಯಾವ ವಿಚಾರಕ್ಕೆ ಅದು ಯಾವ್ಯಾವ ಥರ ಆಡ್ತಾರೋ ಸಂಗೀತ ಅವ್ರಿಗೆ ಗೊತ್ತಾಗಬೇಕು. ಅವ್ರ ಹತ್ರ ಅದೇ ಓವರಾಗಿ ಅವ್ರ ಹಿಂದೆ ಎಕ್ಸ್ಪೆಕ್ಟ್ ಮಾಡಲೇಬಾರ್ದು, ಆಯಿತಾ. ಅದು ಶುಂಠಿ ಏನೋ ಹಾಕಕ್ಕೆ ಹೋದ್ರು ಆ ಹಾಲಿಗೆ, ಅದು ಏನೋ ಶುಂಠಿ ಆಗ್ತಾ ಇದೆಯಾ ಅಂತ ಕೇಳಿದಷ್ಟೇ ವಿನಯರು. ನಾನು ಮಾಡಲ್ಲ, ಐ ಆಮ್ ಡನ್, ನಾನು ಮಾಡಲ್ಲ, ನಾನೇನು ಕುಡಿಯಲ್ಲ, ನಿಮಗೋಸ್ಕರ ಅಂತ ಮಾಡ್ತಾಯಿದ್ದೆ, ನಾನು ಮಾಡಲ್ಲ. ಮುಗಿದೋಯ್ತು. ಅಯ್ಯಪ್ಪ ದೇವರೇ ಭಗವಂತ ಅಂತ. ಸೊ ಇರಲಿ, ಫಿನಾಲೆ ವೀಕು ಇನ್ನೇನಿನ್ನ 2 ದಿನ ಇದೆ. ಸೊ ಎಲ್ಲರಿಗೂ ಅವ್ರದ್ದೇ ಆದಂತಹ ಮೆಮೊರೀಸ್, ಅವ್ರದ್ದೇ ಆದಂತಹ ಫೀಲಿಂಗ್ಸು, ಆಯಿತಾ. ಆ್ಯಕ್ಚುಲಿ ಸ್ಪೆಷಲಿ ಆ ವಾಲ್ ಆಫ್ ಮೂಮೆಂಟ್, ಅದು ವಾಲ್ ಮೇಲೆ ಎಲ್ಲ ಫ್ರೇಮ್ನ ಹಾಕಿ ಒಂದಷ್ಟು ಮೆಮೊರೀಸ್, ವಿನಯ್ ಅವ್ರದ್ದು, ಕಾರ್ತಿಕ್ ಅವ್ರದ್ದು, ತುಕಾಲಿ ಅವ್ರದ್ದು. ಸೊ ನಮಗೆ ತುಂಬ ಖುಷಿ ಆಗ್ತೈತೆ, ಯಾಕಂದರೆ ಈ ಬಿಗ್ ಬಾಸ್ ರಿವ್ಯೂವಿಂದನೂ ಏನೋ ಈ ಸೀಸನ್ನು ಒಂದು ಎಪಿಸೋಡು ಬಿಡ್ದಂಗೆ ಎಲ್ಲನೂ ನೋಡಿದ್ದೀನಿ. ಹಾಗಾಗಿ ಒಬ್ಬೊಬ್ರು ಏನೇನು ಮಾಡಿದ್ದಾರೆ, ಅವರ ಜರ್ನಿ ಹೆಂಗಿತ್ತು, ಅವ್ರು ಯಾವ ಥರ ಬಂದರು, ಎಲ್ಲೆಲ್ಲಿ ಏನೇನು ಇಶ್ಯೂ ಮಾಡಿಕೊಂಡ್ರು, ಎಲ್ಲೆಲ್ಲಿ ಎಡವುದ್ರು, ಎಲ್ಲೆಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಸೊ ಎಲ್ಲ ನೋಡಿರೋದ್ರಿಂದ ಇವತ್ತಿಗೆ ಆ ವಾಲ್ ಆಫ್ ಫೇಮ್ನ ಎಲ್ಲ ಫೋಟೋಸ್ ನೋಡ್ತಾ ಇದ್ದಂಗೆ ನನಗೆ ನೆನಪಾಗುತ್ತೆ, ಆಯಿತಾ. ಇಲ್ಲಿ ಹಿಂಗೆ ಮಾಡಿದ್ರು ಕಳ್ಳರು, ಇಲ್ಲಿ ಹಿಂಗಿದ್ರು ಅಂತ ಹೇಳ್ಬಿಟ್ಟು. ಸೊ ಖುಷಿಯಾಗುತ್ತೆ ಅವರ ಮೂಮೆಂಟ್ಸ್ನೆಲ್ಲ. ನಮಗೆ ಹೆಂಗೆ ಅನಿಸುತ್ತೆ, ಇನ್ನು ಅವರಿಗೆ ಇನ್ನು ಹೆಂಗೆ ಅನ್ನಿಸ್ಬೇಡ, ಅಲ್ಲಿದ್ದು ಜೀವಿಸಿದ್ದಾರೆ. ಎಸ್ಪೆಷಲಿ ಮನುಷ್ಯ ಅವನ ಜೀವನ ಅಂತ ಬಂದಾಗ 24 hours ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡೋಕ್ಕಾಗಲ್ಲ. ಬಟ್ ಒಂದು ರೆಕಾರ್ಡ್ ಮಾಡಿದಾಗ ಈ ಥರ ಒಂದು ಪ್ರೋಗ್ರಾಮ್ಗೆ ಕಳಿಸಿ ಅವನ ಚಲನ ಒಂದಷ್ಟು ಜನ ಮನೇನ ಹಾಕಿ 24 hours ರೆಕಾರ್ಡ್ ಮಾಡಿ ಏನು ಮಾಡ್ತಾರೆ ಎಲ್ಲ ನೋಟ್ ಮಾಡಿ, ಸೊ ಎಲ್ಲ ಮಾಡಿದಾಗ ಹೆಂಗಿರ್ತಾನೆ ಮನುಷ್ಯ, ಹೆಂಗೆ ಕಾಣ್ತಾನೆ, ಅವನ ಚಲನ ಏನು, ಅವನ ಜೀವನ ಹೆಂಗಿರುತ್ತೆ. ಸೊ ಇದೇ ಒಂದು ಬ್ಯೂಟಿಫುಲ್ ಥಿಂಗ್ ಅದು ಈ ಬಿಗ್ ಬಾಸ್ ಶೋ ಅನ್ನೋದು. ಸೊ ವಿನಯ್ ಅವರು ಕೊನೆಗೆ ಒಂದು ಮಾತು ಹೇಳಿದ್ರು, ಏನು ಗುರು ಬಂದ್ವಿ, ಈ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಂಡ್ವಿ, ಎಲ್ಲ ನೆಗೆಟಿವ್ ಆಗಿದ್ವಿ, ಇವಾಗ ಹೋಗೋಕ್ಕಿಂತ ಮುಂಚೆ ನಮ್ಮನ್ನೆಲ್ಲ ಪಾಸಿಟಿವ್ ಆಗಿ ಟರ್ನ್ ಮಾಡಿ ನಮ್ಮನ್ನು ಕಳಿಸ್ಕೊಡ್ತಾ ಇದ್ದಾರೆ. ಸೊ ಆ್ಯಡ್ಸ್ ಆಫ್ ಬಿಗ್ ಬಾಸ್ಗೆ ಅಂತ ಹೇಳಿದ್ರು. ನೋಡಿ ಸತ್ಯ ಅನ್ನಿಸ್ತು, ಆಯಿತಾ. ಹೋಗೋ ಟೈಮಲ್ಲಿ ಎಲ್ಲರಿಗೂ ಅವರವರ ಫೀಲ್ನ ತರಿಸಿ, ಅವರವರ ಭಾವನೆನ ಹೊರಗೆ ಹಾಕಿಸಿ, ಅವರ ಪಾಸಿಟಿವಿಟಿನ ಹೊರಗೆ ತರಿಸಿ, ಅವರ ಆಸೆಗಳನ್ನ ಈಡೇರಿಸಿ, ಆಯಿತಾ. ಅವರಲ್ಲಿದ್ದ ನೆಗೆಟಿವ್ ವೈಬ್ ಎಲ್ಲ ಜನಗಳ ಮೈಂಡಲ್ಲಿ ಕಮ್ಮಿ ಆಗೋ ಥರ ಮಾಡಿ ಅವ್ರನ್ನ ಹೊರಗಡೆ ಕಳಿಸ್ತಾ ಇದ್ದಾರೆ. ಸೊ ಅದು ತುಂಬ ಖುಷಿ, ಆಯಿತಾ, ಈ ಬಿಗ್ ಬಾಸ್ ಶೋಲಿ, ಎಸ್ಪೆಷಲಿ ಈ ಕೊನೆ ವೀಕ್ಗಳಲ್ಲಿ. ಹಾಗೆ ಎಲ್ಲರೂ ರೇಡಿಯೋ ಜಾಕಿಯಾಗಿ ತುಂಬ ಸಖತ್ತಾಗಿ ನಡೆಸ್ಕೊಟ್ರು ರೇಡಿಯೋ ಸ್ಟೇಷನ್ನ. ಕಾರ್ತಿಕ್ ಅವ್ರಿಗೆ ತುಕಾಲಿ ಅವ್ರಿಗೆ ಕೊಟ್ಟಿದ್ದ ಟಾಂಗೆಲ್ಲ ಒಂದು ಸ್ವಲ್ಪ ಚೆನ್ನಾಗಿತ್ತು, ಆಯಿತಾ. ಸಂಗೀತ ಅವ್ರು ಹಿಂಗೆ ನೋಡ್ತವ್ರೆ, ಹೆಂಗಿದ್ರೂ ನೆಗೆಟಿವ್, ಹೆಂಗಿದ್ರೂ ರುಬ್ತಾರೆ, ಹಿಂಗಿದ್ರೂ ರುಬ್ತಾರೆ ಸಂಗೀತ ಅವರು. ಹೆಂಗೋ ಒಂದು ಕಡೆ ರುಬ್ಬಿಸ್ಕೊಳ್ಳೋದಂತ ಫಿಕ್ಸು. ಇನ್ನೇನು ನಮ್ದೊಂದು ಇರಲಿ ಅಂತ ಹಾಕ್ಬಿಡೋಣ ಅಂತ ಕಾರ್ತಿಕ್ ಅವರು ಪ್ಲೇಟ್ ಆಗ್ತದಂಗಿತ್ತು. ಸೊ ಮಜಾ ಇದೆ, ನೋಡುವ ಯಾರು ಈ ಸೀಸನ್ನ ಬಿಗ್ ಬಾಸ್ನ ವಿನ್ ಆಗ್ತಾರೆ ಅಂತ. ಹೋಪ್ ನನ್ನ ಪ್ರಕಾರ ಟಾಪ್ 3 ಯಾರು, ಟಾಪ್ 2 ಯಾರು. ಸೊ ಆದಷ್ಟು ಬೇಗ ಒನ್ ಬೈ ಒನ್ ವೀಡಿಯೋಸ್ನ ಮಾಡ್ತೀನಿ. ಹಾಗೆ ನಿಮ್ಮ ಅನಿಸಿಕೆ ಯಾರು ವಿನ್ ಆಗ್ಬೋದು ಕಮೆಂಟ್ ಮಾಡಿ ತಿಳಿಸಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.